ಕಾಳಿ ಮಾತೆದು ಅಂದರೆ ಜೀವನ ಕಾಳಿ ಮಾತೆ ಕಾನ್ಸೆಪ್ಟ್ ತಗೊಂಡಾಗೋದ್ರಿಂದ ಯಾವ್ಯಾವ ಹಂತದಲ್ಲಿ ಕಾಳಿ ಮಾತೆಯನ್ನ ಸ್ವರೂಪವನ್ನು ಈ ರೀತಿ ತಂದಿದ್ದಾರೆ ಅಂತ ಹೇಳಿ ನಾನು ಎಲ್ಲ ವಿಡಿಯೋದಲ್ಲಿ ನನ್ನ ಪೇಜಲ್ಲಿ ಹಾಕಿರ್ತೀನಿ. ಈಗ ನಮ್ಮ ಜೊತೆ ಜೀವನ್ ಅವರು ಇದ್ದಾರೆ, ಶಿಲ್ಪಿ. ಜೀವನಿಗೆ ನಾನು ಒಂದೆರಡು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಜೀವನ್ ಇದು ಎಷ್ಟು ದಿನ ತಗೊಂಡು ನಾನು ಸತತವಾಗಿ 20 ದಿನಗಳ ಕಾಲ ಈ ವಿಗ್ರಹನ ಕೆಲಸ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ನನಗೆ ಒಂದು 3 ತಿಂಗಳಿಂದನೂ ಕಮಿಟಿಯವರು ನಮ್ಮ ಮಜಪ್ಪಣ್ಣವರು ಫೋನ್ ಮಾಡಿ ಯಾವ ಥರ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಣ ಅಂತೇಳಿ ಫಾಲೋಅಪ್ಪಲ್ಲೇ ಇದ್ದರು. 3 ತಿಂಗಳಿಂದ ಮಾಡ್ತಾಯಿದ್ರು. ಕೊನೆಯದಾಗಿ 20 ದಿನದಲ್ಲಿ ನಾವು ಕೆಲಸನ ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು 25 ಜನ ಕೆಲಸಗಾರರು ಶಿಲ್ಪಿಗಳಿಗೆ ಕೈ ಜೋಡಿಸಿದ್ದಾರೆ ನನ್ನ ಕೈ ಕೆಳಗೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಆಗುತ್ತೆ. ನೆಕ್ಸ್ಟು ಅದು ಎಲ್ಲ ಕಮಿಟಿಯವರು ಬಂದಿದ್ದಾರೆ, ಎಲ್ಲ ಶಿವಮೊಗ್ಗ ಜನತೆ ಸೇರಿದ್ದಾರೆ. ಭಾಳ ಖುಷಿ ಇದೆ ಅಕ್ಕ. ನೋಡೋಣ ಈಗ ಮೇಲೆ ಯಾವ ರೀತಿ ಕೂರುತ್ತೆ ಮತ್ತು ವಿಗ್ರಹ ಯಾವ ರೀತಿ ಆ್ಯಕ್ಷನ್ ಆಗುತ್ತೆ ಏನು ಅಂತೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾರೆ. ಏನಂತ ಹೇಳಿದ್ರೆ ಜೀವನ್ ಹಿಂದೆ ಇದರಲ್ಲಿ ಎಷ್ಟೋ ಜೀವಗಳ ಪಾತ್ರ ಇದೆ ಅಂತ ಜೀವನ್ ಹೇಳ್ತಾ ಇದ್ದಾರೆ. ಆ ಎಲ್ಲ ಜೀವಗಳಿಗೆ ನಮ್ಮೆಲ್ಲ ಸಮಿತಿ ಪರವಾಗಿ ಎಲ್ಲ ಜನತೆಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ನಾವು ನೋಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ ಅಷ್ಟೇ. ಆ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಹೇಳಿ ನಮ್ದೆಲ್ಲ ವಿಡಿಯೋದಲ್ಲಿ ನಾನು ಹೋಗಿ ಜೀವನ ಹತ್ರ ಒಂದೊಂದು ಚೂರು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಜೀವನ್ ರಿವೀಲ್ ಮಾಡಿರಲಿಲ್ಲ, ಆಯಿತಾ. ಕಮಿಟಿಯವ್ರ ಪರ್ಮಿಷನ್ ಇರ್ತೇನೆ ರಿವೀಲ್ ಮಾಡೋಂಗಿಲ್ಲ ಅಂತ ಮಾಡಿರಲಿಲ್ಲ. ಬಟ್ ಈಗ ರಿವೀಲ್ ಮಾಡಿದ್ದಾರೆ. ನಾನು ಚೂರು ತೆಗೆದಿದ್ದ ಜಾಯ್ನ್ ಮಾಡಿ ನಾನು ರಿವೀಲ್ ಮಾಡ್ತೀನಿ. ಓಕೆ, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಜೀವನ್ ಬಗ್ಗೆ ಭಾರಿ ಖುಷಿಯಾಗುತ್ತೆ. ಜೀವನ್ ಯಾರಂತ ಹೇಳಿ ಗೊತ್ತಿರಲಿಲ್ಲ, ಶಿವಮೊಗ್ಗ ಜನತೆಗೆ ಜೀವನ್ ಯಾರಂತ ಹೇಳಿ ಗೊತ್ತಿರಲಿಲ್ಲ. ನಾನು ಜೀವನ್ ಒಂದು ಸಾರ್ಥಕತೆಯ ಹಿಂದಿನ ಒಂದು ಸ್ಟೋರಿಯನ್ನು ಸಪ್ರೇಟ್ ನನ್ನ ಪೇಜಲ್ಲಿ ಹಾಕ್ತೀನಿ. ಎಲ್ಲ ಕಾರ್ಡ್ ನೋಡ್ತಾ ಇದ್ವಿ. ಯಾಕೆಂದರೆ ಜೀವನ್ನು ಒಂದು ಶ್ರೀಮಂತ ಕುಟುಂಬದಿಂದ ಬಂದಿರೋ ಹುಡುಗ ಅಲ್ಲ ಜೀವನ್, ಆಯಿತಾ. ನಿಮ್ಮೆಲ್ಲರ ಸಹಕಾರ ಜೀವನ್ಗೆ ಬೇಕಾಗಿದೆ. ನಾನು ಜೀವನ್ ಹಿಸ್ಟ್ರಿ ನಾನು ಶಾರ್ಟಲ್ಲಿ ಹೇಳ್ತೀನಿ. ಜೀವನ್ 10ನೇ ಕ್ಲಾಸಲ್ಲಿ ಓದುವಾಗನೇ 6 ಸಬ್ಜೆಕ್ಟ್ ಫೇಲು ಜೀವನ್, ಆಯಿತಾ. 6 ಸಬ್ಜೆಕ್ಟ್ ಫೇಲ್ ಆದಮೇಲೆ ಅಂದರೆ ನಾವು ನಗಾಡ್ಬೋದು, ಆದರೆ ಜೀವನ್ 6 ಸಬ್ಜೆಕ್ಟ್ ಫೇಲ್ ಆಗಿರಲಿಲ್ಲ ಅಂದರೆ ಇವತ್ತು ಈ ಥರ ಶಿಲ್ಪಿ ಆಗ್ತಾ ಇರಲಿಲ್ಲ. ಏನಂತೀರ ಎಲ್ಲ ಜನತೆ ಅಲ್ವಾ? ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಹೇಳ್ತಾರೆ ಮಕ್ಕಳು ಓದಲ್ಲ ಅಂತ ಹೇಳಿ ಬೈಬೇಡ್ರಿ ಅಂತ. ದೇವರೆಲ್ಲರಿಗೂ ಒಂದೊಂದು ಉಡುಗೊರೆ ಅಂತ ಕೊಟ್ಟಿರ್ತಾನೆ, ಗಾಡ್ ಗಿಫ್ಟ್ ಅಂತ. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ. ಒಬ್ಬರು ವಿದ್ಯಾವಂತರಾಗ್ತಾರೆ, ಇನ್ನೊಬ್ಬರು ಇನ್ನೊಂದು ಇದಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ನಾನು ಈ ಮೂಲಕ ಮಾರಿಕಾಂಬಾ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದರೆ ಪೇರೆಂಟ್ಸ್ಗಳಿಗೆ ಹೇಳ್ತೀನಿ, ಮಕ್ಕಳಿಗೆ ಯಾವುದೇ ಥರ ಟಾರ್ಚರ್ ಮಾಡಬೇಡಿ, ಓದಿಲ್ಲ ಅಂತ. ಸ್ಪೋರ್ಟ್ಸಲ್ಲಿ ಹೋಗ್ತಾರ, ಸ್ಪೋರ್ಟ್ಸಲ್ಲಿ ಬಿಟ್ಬಿಡಿ. ಯಾಕೆಂದರೆ ಅದೇ ಉದಾಹರಣೆ ಜೀವನ್. ಇವತ್ತು ಜೀವನ್ ಅಪ್ಪ ಅಮ್ಮ ಆಗಿರಲಿ ಹೊಡೆದು ಏನೋ ಮಾಡಿದ್ರೆ ಜೀವನ್ ಒಂದು ಸೆಕೆಂಡ್ ಇಯರ್ ಮಾಡ್ತಾಯಿದ್ರು, ಎಲ್ಲೋ ಅಲ್ಲಿ ಇಲ್ಲಿ ತಿಳ್ಕೊಂಡು ಇರ್ತಾಯಿದ್ರು. ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ಆಯಿತಾ. ಆದರೆ ಇವತ್ತು ಜೀವನ್ ಶಿಲ್ಪಿ ಆಗಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೀವನ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ವಿಗ್ರಹ ನಮಗೆ ಕೊಟ್ಟಿಗೆ ಎಲ್ಲ ಸಮಿತಿಗಳ ಪರವಾಗಿ ನಮ್ಮಿಲ್ಲಿ 100,000 ಜನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸೇರ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಆದರೆ ನಾನು ಎಲ್ಲ ಜನತೆಗೆ ಏನು ಕೇಳ್ತೀನಿ ಅಂದರೆ ಜೀವನ್ಗೆ ಒಂಚೂರು ಅಲ್ಲೆಲ್ಲ ಫಿಕ್ಸ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಸಹಕಾರ ಮಾಡಿಕೊಡಿ. ಕ್ರೌಡ್ ಮಾಡಬೇಡಿ, ಗಲಾಟೆ ಮಾಡಬೇಡಿ. ಯಾಕಂದರೆ ಅವ್ರು ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ನಿಮ್ದೇನಾದ್ರು ಕ್ರೌಡು ಗಲಾಟೆ ಶುರು ಆಯಿತು ಅಂದರೆ ಅವ್ರ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಯಾಕೆಂದರೆ ನಮಗೆ ಮೂಲ ವಿಗ್ರಹ ಯಾವ ಥರ ಇರುತ್ತೆ ಅಂತ ಸಿಗಲ್ಲ, ಅದು ನಮಗೆ ಲಾಸು ಅಲ್ವಾ. ಓಕೆ, ಜೀವನ್ಗೆ ಮತ್ತೆ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದು ಬೈಟ್ ತೊಗೊಳ್ತೀನಿ. ಓಕೆ ಜೀವನ್, ಥ್ಯಾಂಕ್ ಯು ಸೋ ಮಚ್.